ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, chaos ಎನಿವೇರ್ ಇಸ್ ಅ ಥ್ರೆಟ್ ಟು ಪೀಸ್ ಎವ್ರಿವೇರ್. ಅಂದ್ರೆ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಅಶಾಂತಿ ಉಂಟಾದ್ರೆ ಅದು ಜಗತ್ತಿನ ಎಲ್ಲ ಮೂಲೆಗಳಲ್ಲಿ ಶಾಂತಿಗೆ ಒಂದು ಭಂಗವನ್ನ ತರುತ್ತದೆ ಅಂತ ಅರ್ಥ. ಸೊ ನೀವು ಸುದ್ದಿಯಲ್ಲಿ ನೋಡಿರ್ತೀರಾ, ಇರಾನ್ ಅಥವಾ ಅಮೆರಿಕಾದಲ್ಲಿ ನಡೀತಾ ಇರೋದನ್ನ. ಅಂದ್ರೆ ಅಮೆರಿಕ ಏನ್ ಮಾಡಿದೆ ಅಂದ್ರೆ ಇರಾನ್ ಮೇಲೆ ದಾಳಿಯನ್ನ ಮಾಡಿ ಇರಾನ್ನ ಒಂದು ಪರಮೋಚ್ಚ ನಾಯಕ ಖಮೇನಿ ಅವರನ್ನ ಹತ್ಯೆ ಮಾಡಿದೆ. ಸೊ ಇಲ್ಲಿ ಖಮೇನಿ ಮುಖ್ಯನ ಅಥವಾ ಖಮೇನಿ ಒಳ್ಳೆಯವರ ಅಥವಾ ಖಮೇನಿ ಕೆಟ್ಟವರ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಯಾವುದು ಮುಖ್ಯ ಅಂದ್ರೆ ಯಾವುದೋ ಒಂದು ದೇಶ ಇನ್ನೊಂದು ದೇಶಕ್ಕೆ ಹೋಗಿ ಆ ದೇಶದ ಸಾರ್ವಭೌಮತೆಯನ್ನ ಪಕ್ಕಕ್ಕಿಟ್ಟು ಆ ದೇಶದ ನಾಯಕನನ್ನ ಕೊಲ್ಲೋದಾಗಿರ್ಬೋದು, ಅಪಹರಿಸೋದಾಗಿರ್ಬೋದು, ಇದೆಷ್ಟು ಸರಿ? ಇದೇ ಅಮೆರಿಕ ಕೆಲವು ದಿನಗಳ ಹಿಂದೆ ವೆನಿಜುವೆಲಾಕ್ಕೆ ಹೋಗಿ ಆ ಒಂದು ದೇಶದ ಪ್ರಧಾನಿಯನ್ನ ಅಥವಾ ಅಧ್ಯಕ್ಷನನ್ನ ನಿಕೋಲಸ್ ಮಡುರೋ ಅನ್ನೋರನ್ನ ಕಿಡ್ನಾಪ್ ಮಾಡಿತ್ತು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಆ ದೇಶದ ಒಂದು ಆಂತರಿಕ ಸ್ಥಿರತೆ ಏನಿರುತ್ತೆ ಅದು ಹದಗೆಡುತ್ತೆ. ಇದೆಲ್ಲ ಮಾಡ್ತಾ ಇರೋದು ಅಮೆರಿಕ ಏನಕ್ಕೆ ಅಂದ್ರೆ ಆ ದೇಶದ ಸಂಪನ್ಮೂಲಗಳ ಮೇಲೆ ತನ್ನ ಹಿಡಿತವನ್ನ ಸ್ಥಾಪನೆ ಮಾಡೋದಕ್ಕೆ, ದುಡ್ಡುಗೋಸ್ಕರ ಅಂತ ಮುಖ್ಯವಾಗಿ. ಇದೇ ಒಂದು ಕೆಲಸವನ್ನ 300 ವರ್ಷಗಳ ಹಿಂದೆ ಬ್ರಿಟನ್ ಮಾಡಿತ್ತು. ಏನ್ ಮಾಡಿತ್ತು ಬ್ರಿಟನ್ ಅಂದ್ರೆ ಎಲ್ಲ ಒಂದು ದೇಶಗಳಿಗೆ ಹೋಗಿ ಅಯ್ಯೋ ನೀವು ಈ ತರ ಬದುಕ್ತಾ ಇದ್ದೀರಾ ಅನಾಗರಿಕರ ತರ, ನಾವು ನಿಮ್ಮನ್ನು ನಾಗರಿಕರನ್ನಾಗಿ ಮಾಡ್ತೀವಿ, ನಾವು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ, ನಾವು ನಿಮಗೆ ಪೊಲೀಸ್ ಕೊಡ್ತೀವಿ, ನಾವು ನಿಮಗೆ ಎಜುಕೇಶನ್ ಕೊಡ್ತೀವಿ, ಈ ತರ ಹೇಳ್ಬಿಟ್ಟು ಆ ದೇಶ ಸಂಪನ್ಮೂಲನ ಕೊಳ್ಳೆ ಹೊಡೆದು ಆ ದೇಶವನ್ನ ಬಡವನ ಸ್ಥಿತಿಗೆ ತಂದುಬಿಟ್ಟು ತಾವು ಹೋಗಿದ್ದಾರೆ ಬ್ರಿಟನ್ದವರು. ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್ ಅವ್ರು ಮಾಡಿದ್ದವಾಗ. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಮೆರಿಕ ಇನ್ ದ ನೇಮ್ ಆಫ್ ಡೆಮೋಕ್ರಸಿ, ನಿಮಗೆ ನೀವೆಲ್ಲ ಡಿಕ್ಟೇಟರ್ಶಿಪ್ ಅಲ್ಲಿ ಇದ್ದೀರಾ, ನಿಮ್ ನಾವು ಪ್ರಜಾಪ್ರಭುತ್ವ ಕೊಡ್ತೀವಿ ಅಂತ ಆ ನಾಯಕನನ್ನ ಏನ್ ಮಾಡೋದು, ಕಿಡ್ನಾಪ್ ಮಾಡೋದು ಅಥವಾ ಕೊಲೆ ಮಾಡೋದು, ಇದು ನಡೀತಾ ಇದೆ. ಸೊ ಇದರಿಂದ ನಮ್ಮ ಭಾರತದ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ? ನಾವು ತುಂಬಾ ಅದೃಷ್ಟವಂತರು, ಇದೆಲ್ಲದರಿಂದ ನಾವು ದೂರ ಇದ್ದೀವಿ. ನಮ್ಮ ಎಲ್ಲ ಒಂದು ಪ್ರಧಾನಮಂತ್ರಿಗಳು ಈ ನಿಟ್ಟಿನಲ್ಲಿ ಅಥವಾ ಎಲ್ಲ ಒಂದು ವಿಜ್ಞಾನಿಗಳಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಸೊ ಮುಖ್ಯವಾಗಿ ನಮಗೆ ಏನು ಪ್ರಭಾವ ಬೀರುತ್ತೆ ಇದರಿಂದ ಅಂದ್ರೆ, ಸೊ ಇರಾನ್ ದೇಶ ಏನಿದೆ ಅಲ್ಲಿ ಒಂದು ಜಲಸಂಧಿ ಇದೆ, ಸಮುದ್ರದ ಜಲಸಂಧಿ ಇರುತ್ತೆ. ಅದನ್ನ ನಾವು ಸ್ಟ್ರೈಟ್ ಆಫ್ ಹೋರ್ಮೂಜ್ ಅಂತ ಕರಿತೀವಿ ಅಥವಾ ಹೋರ್ಮೂಜ್ ಜಲಸಂಧಿ ಅಂತ ಕರಿತೀವಿ. ಆ ಮೂಲಕ ಭಾರತ ದೇಶದ 60% ಪೆಟ್ರೋಲಿಯಂ ನಾವೇನ್ ಮಾಡ್ತೀವಿ, ಆಮದು ಮಾಡ್ಕೊಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ಅಕಸ್ಮಾತ್ ಇರಾನ್ ಏನಾದ್ರೂ ಸ್ಟೇಟ್ ಆಫ್ ಹೋರ್ಮೂಜ್ ನ ಕ್ಲೋಸ್ ಮಾಡಿದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ನೇರ ಪರಿಣಾಮ ಭಾರತದ ಒಂದು ಆಮದುಗಳ ಮೇಲೆ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ. ಇದು ಜಾಗತಿಕ ಅಸ್ಥಿರತೆ ಉಂಟಾಗಿ ಏನಾಗುತ್ತೆ ಅಂದ್ರೆ ಬಂಗಾರದ ಬೆಲೆ ಏರುಪೇರಾಗುತ್ತೆ. ಸೊ ವಿಶ್ವ ನಾಯಕರಿಗೆ ಆ ದೇವರು ಸದ್ಬುದ್ಧಿ ನೀಡಲಿ, ಈ ಶಾಂತಿ ನೆಲೆಗೊಳ್ಳಿ ಅಂತ ಪ್ರಾರ್ಥಿಸೋಣ. ನಮಸ್ಕಾರ.